ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಿನ KCET ಅಪ್ಡೇಟ್ ಏನಂದರೆ, ಜಸ್ಟ್ ಈಗ ಮೆಸೇಜ್ ಬಂದಿದ್ದು UGCET ಮತ್ತು NEET 2025 ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳ ಎರಡನೇ ಮುಂದುವರೆದ ಸುತ್ತು ಹಾಗೂ UGCET ಕೋರ್ಸ್ಗಳ ಮೂರನೇ ಸುತ್ತಿನ ಸೀಟ್ ಹಂಚಿಕೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಇಚ್ಛೆ ಅಥವಾ ಮತ್ತು ಚಾಯ್ಸಸನ್ನು ಮೊದಲು ಹಾಗೂ ಹೊಸದಾಗಿ ಸೇರಿಸುವುದಕ್ಕೆ ಸೆಪ್ಟೆಂಬರ್ 9ರಂದು ರಾತ್ರಿ 8ವರೆಗೆ ಸಮಯ ವಿಸ್ತರಿಸಲಾಗಿದೆ. ಆ್ಯಕ್ಚುಲಿ ಇದ್ದಿದ್ದು ಟೈಮು ಇವತ್ತು 8 ಸೆಪ್ಟೆಂಬರ್ ಮಧ್ಯಾಹ್ನ 1 ಗಂಟೆ ಮಾತ್ರ ಟೈಮ್ ಇತ್ತು. ಬಟ್ 3 ದಿವಸ ಕೊಟ್ಟರು. ಕೆಲವೊಂದು ಸ್ಟೂಡೆಂಟ್ಸು ಮೇಲ್ ಮಾಡಿ KAದವರಿಗೆ ರಿಕ್ವೆಸ್ಟ್ ಮಾಡಿದ್ದರಿಂದ KAದವರು ಒಳ್ಳೆಯ ರೆಸ್ಪಾನ್ಸನ್ನು ನೀಡಿ ಅದನ್ನು ಡೇಟ್ನ ಎಕ್ಸ್ಟೆಂಡ್ ಮಾಡಿ ನಾಳೆ ಬೆಳಗ್ಗೆ 8 ಗಂಟೆ ತನಕ ಮಾಡಿದ್ದಾರೆ. ಸೊ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದ್ವು, ಆದ ಕಾರಣ ನಾಳೆ 8 ಗಂಟೆವರೆಗೂ ಮಾಡಿದ್ದಾರೆ. ಎಲ್ಲ ವರ್ಗದ ಅರ್ಹ ಅಭ್ಯರ್ಥಿಗಳು 10,000 ರೂಪಾಯಿ ಕಾಷನ್ ಡೆಪಾಸಿಟ್ ಪಾವತಿಸೋದಕ್ಕೂ ಬೆಳಗ್ಗೆ 8 ಗಂಟೆವರೆಗೆ ಸಮಯ ನೀಡಲಾಗಿದೆ. ಚಾಯ್ಸಸ್ ಚೇಂಜ್ ಅಥವಾ ರೀಆರ್ಡರ್ ಮಾಡಬೇಕಂದ್ರೂ ನಾಳೆ ಬೆಳಗ್ಗೆ 8 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಮತ್ತು ಕಾಷನ್ ಡೆಪಾಸಿಟ್ ತುಂಬ ಜನಕ್ಕೆ ಕಟ್ಟೋದಕ್ಕಾಗ್ತಿರಲಿಲ್ಲ, ತುಂಬ ಸರ್ವರ್ ಪ್ರಾಬ್ಲಮ್ ಬರ್ತಿತ್ತು, ಅದು ಕೂಡ ಬೆಳಗ್ಗೆ 8 ಗಂಟೆ ಮಟ್ಟ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ ಸಮಯ ವಿಸ್ತರಣೆ ಮಾಡಿದ್ದು, ಈ ಅವಧಿಯೊಳಗೆ ಅಭ್ಯರ್ಥಿಗಳು ಕಾಷನ್ ಡೆಪಾಸಿಟ್ ಕಟ್ಟಿ ಇಚ್ಛೆ ಅವರ ಆಯ್ಕೆಯನ್ನು ದಾಖಲಿಸಿಕೊಳ್ಳಬೇಕು. ಮತ್ತು ಇದರ ಮೇಲೆ ಯಾವುದೇ ಎಕ್ಸ್ಟೆಂಡ್ ಆಗೋಲ್ಲ ಅಂತ KCETಯವರು ಒಂದು ಟ್ವಿಟರ್ ಮೂಲಕ ತಿಳಿಸಿದ್ದಾರೆ. ಇದೇ ವೆಬ್ಸೈಟಲ್ಲಿ ಹೋದರೂ ಕೂಡ ನಿಮಗೆ ಇದೇ ಕಾಣಿಸ್ತಾ ಇರ್ಬೋದು. ಮೂರನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ 9/9/2025 ಅಂದರೆ ನಾಳೆ ಬೆಳಗ್ಗೆ 8 ಗಂಟೆವರೆಗೆ ತೆರೆದಿರುತ್ತದೆ ಅಂತ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಮರೆಯದೆ ಆಪ್ಷನ್ ಎಂಟ್ರಿ ಮಾಡಿ. ಸೊ ಇದು ಈಗಿನ ಒಂದು ಅಪ್ಡೇಟ್ ಆಗಿತ್ತು. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.